ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಜಿತ್ ಪವಾರ್ ಸಾವಿನ ಸುತ್ತ ಈಗ ಹಲವಾರು ಪ್ರಶ್ನೆಗಳು ಎದ್ದಿವೆ. ಬಿಗ್ ಬಾಂಬ್ ಒಂದು ಸಿಡಿದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಚುರುಕಾಗಿರುವ ಹೊತ್ತಲ್ಲೇ ಸಿಸಿಟಿವಿ ದೃಶ್ಯದಲ್ಲಿ ಅನುಮಾನ ಎದ್ದು ಕಾಣ್ತಿದೆಯಾ? ಏನಿದು ಹಾಗಾದ್ರೆ ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಅಜಿತ್ ಪವಾರ್ ಅಂದರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ನಿರ್ಣಾಯಕ ನಾಯಕ. 45 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದ ವ್ಯಕ್ತಿ. ಅದರಲ್ಲಿ ಬಹುತೇಕ 30 ವರ್ಷ ಅಂತೂ ಸುದೀರ್ಘ 30 ವರ್ಷ ದೊಡ್ಡ ಪ್ರೊಫೈಲಲ್ಲಿ ಇದ್ದಾರೆ ಅವರು. ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ, ಸುದೀರ್ಘವಾಗಿ ಮಂತ್ರಿ ಹಾಕ್ಕೊಂಡೇ ಬಂದಿದ್ದಾರೆ. 25-30 ವರ್ಷ. 6 ಸಲ DCM ಆಗಿದ್ದಾರೆ. ನಿರಂತರವಾಗಿ 8 ಸಲ MLA ಆಗಿದ್ದಾರೆ. ಅವರು ಬಾರಾಮತಿ ಕ್ಷೇತ್ರದ ಚಿತ್ರಣವೇ ಬದಲಾಗಿದೆ. ಕರಪ್ಷನ್ ಚಾರ್ಜಸ್ ಏನೇ ಇರಬಹುದು, ಅದು ಇವತ್ತಿಲ್ಲದ ರಾಜಕಾರಣಿಗಳನ್ನು ಹುಡುಕೋದು ಕಷ್ಟ ಬಹುತೇಕ. ಆದರೆ ಮಹಾರಾಷ್ಟ್ರ ಪಾಲಿಟಿಕ್ಸಲ್ಲಂತೂ ತುಂಬ ಡಿಸೈಡಿಂಗ್ ಆಗಿದ್ರು ಅಜಿತ್ ಪವಾರ್. ದಾದಾ ಅಂತ ಕರೆಯಲಾಗ್ತಿತ್ತು. ಸಿಕ್ಕಾಪಟ್ಟೆ ಅಭಿಮಾನಿಗಳು ಅವ್ರಿಗೆ. ಇವರ ಸಾವಿನ ಸುತ್ತ ಅನುಮಾನಗಳು ಹುಟ್ಟೋದು ಸಹಜ. ಯಾಕಂದರೆ ರಾಜಕಾರಣಿಗಳ ಸಾವಾದಾಗ ಅನುಮಾನ ಬಂದೇ ಬರುತ್ತೆ, ಪ್ರಶ್ನೆಗಳು ಚರ್ಚೆಗಳು ನಡೀತವೆ. ಇದೇ ರೀತಿ ಅಜಿತ್ ಪವಾರ್ ಸಾವಿನ ಸುತ್ತ CCTV ದೃಶ್ಯಗಳು ಮತ್ತು 3 ಜನರ ಬಿಗ್ ಸ್ಟೇಟ್ಮೆಂಟ್ ಈಗ ಗಮನ ಸೆಳೀತಾ ಇದೆ. ಏನು ಹೇಳ್ತಾ ಇದ್ದಾರೆ ನೋಡ್ತಾ ಹೋಗೋಣ ಒನ್ ಬೈ ಒನ್. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದಿಷ್ಟು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಒಂದಲ್ಲ ಎರಡಲ್ಲ 3 ಬಾಂಬ್ ಸಿಡ್ತಿದೆ. ಈ ಪ್ಲೇನ್ ಕ್ರ್ಯಾಶ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಆರೋಪಗಳು ಕೇಳಿ ಬರ್ತಿದ್ದಾವೆ, ಯಾವ ರೀತಿ ಅನುಮಾನ ವ್ಯಕ್ತವಾಗಿದೆ ಅದನ್ನು ನೋಡ್ತಾ ಹೋಗೋಣ. ಮೊದಲಿಂದಾಗಿ ಐಡೆಂಟಿಫೈ ಮಾಡೋದೇ ಕಷ್ಟ ಅನ್ನೋ ಥರ ಇತ್ತು. ಬಾಡಿನ ವಾಚ್ ಮೇಲೆ ಗುರ್ತು ಹಿಡಿದಿದ್ದಾರೆ. ಕಡೆ ಕ್ಷಣದಲ್ಲಿ ದೇಹಗಳನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಎಲ್ಲ ಹೌದು, ಬಟ್ ಆಲ್ಮೋಸ್ಟ್ ಅಲ್ಲೇ ಗೊತ್ತಾಗಿ ಹೋಗಿತ್ತು ಇನ್ನೇನು ನಡೆಯೋ ಥರ ಇಲ್ಲವೇ ಇಲ್ಲ ಅಲ್ಲಿ ಅಂತ. ಯಾಕಂದರೆ ಅಷ್ಟು ಪರಿಸ್ಥಿತಿ, ಸುಟ್ಟ ದೇಹ, ವಾಚ್ ನೋಡಿ ಗುರ್ತು ಹಿಡಿಯೋ ಪರಿಸ್ಥಿತಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಕೆಲವ್ರದ್ದೆಲ್ಲ DNA ಪರೀಕ್ಷೆ ಮಾಡಿನೇ ಪತ್ತೆ ಆಗಬೇಕು. ಅಷ್ಟು ಭೀಕರವಾದಂಥ ಅಪಘಾತ ಆಗಿದೆ ಇಲ್ಲಿ. ಸರಿ, ಈಗ ಇನ್ವೆಸ್ಟಿಗೇಷನ್ನಲ್ಲಿ ಏನು ಹೇಳ್ತಿದ್ದಾರೆ DGC ಅವರು? ಕ್ಲಿಯರೆನ್ಸ್ ಇರಲಿಲ್ಲ, ಅಲ್ಲಿ ವಿಸಿಬಿಲಿಟಿ ಇರಲಿಲ್ಲ, ರನ್ವೇ ಫಸ್ಟು ಕಾಣ್ತಾ ಇಲ್ಲ ಅಂತ, ಮತ್ತೆ ಅಲ್ಲಿ ಲ್ಯಾಂಡಿಂಗ್ ಪ್ರಯತ್ನ 2-3 ಸಲ ಆಗಿರುತ್ತೆ ಈ ಕ್ರ್ಯಾಶ್ ಆಗೋಕ್ಕಿಂತ ಮುಂಚೆ. ಕಾಣ್ತಾ ಇಲ್ಲ ಆಮೇಲೆ ರನ್ವೇ ಕಾಂಟ್ಯಾಕ್ಟ್ ನಮಗೆ ಸಿಗ್ತಾ ಇದೆ, ಓಕೆ ಲ್ಯಾಂಡ್ ಮಾಡೋಣ ಅಂತ ಕಮ್ಯುನಿಕೇಷನ್ನೂ ಆಗಿರುತ್ತೆ. ಕಮ್ಯುನಿಕೇಷನ್ ಆದಮೇಲೆ ಲ್ಯಾಂಡ್ ಮಾಡುವಾಗ ಕ್ರ್ಯಾಶ್ ಆಗಿದೆ. ಸರಿ, ಈಗ ಮಮತಾ ಬ್ಯಾನರ್ಜಿಯವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ. ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಯಲ್ಲಿಯೇ ತನಿಖೆ ಆಗಬೇಕು. ಅಜಿತ್ ಪವಾರ್ ಸಾವು ಸಹಜವಾಗಿ ಒಂದು ಅಪಘಾತ ಅಲ್ಲ, ಬದಲಾಗಿ ಸಂಚು ಇದು ಅಂತ ಮಮತಾ ಬ್ಯಾನರ್ಜಿಯವರು ತನಗೆ ದಟ್ಟ ಅನುಮಾನ ಇದೆ. ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಯಲ್ಲಿಯೇ ಇಲ್ಲಿ ಇನ್ವೆಸ್ಟಿಗೇಷನ್ ನಡಿಬೇಕು. ಪಕ್ಕಾ ಆಗಿ ಸತ್ಯ ಹೊರಗಡೆ ಬರುತ್ತೆ, ಇಲ್ಲ ದಾರಿ ತಪ್ಪಿಸ್ಬಿಡ್ತಾರೆ. ಇಲ್ಲಿ ಕಾರಣ ಇಷ್ಟೇ, ಮಹಾಯುತಿಯಿಂದ ಅಂದರೆ BJP NDA ಕೂಟ ಏನಿದೆಯಲ್ಲ ಮಹಾರಾಷ್ಟ್ರದಲ್ಲಿ, ಏಕನಾಥ್ ಶಿಂಧೆ, NCP ಶರದ್ ಪವಾರ್ ಕೂಟ ಮತ್ತು BJP ಕಳೆದ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ರು. ಆದರೆ ಈಗ ಕೆಲವು ಲೋಕಲ್ ಎಲೆಕ್ಷನ್ಗಳು ನಡೆದ್ವಲ್ಲ, ಮುನ್ಸಿಪಲ್ ಎಲೆಕ್ಷನ್ನು, ಅದರಲ್ಲಿ ಅಜಿತ್ ಪವಾರು ಶರದ್ ಪವಾರ್ ಜೊತೆಗೆ ಒಂದಾಗಿ ಸ್ಪರ್ಧಿಸಿದ್ರು. ಹಾಗಾಗಿ ಮಹಾಯುತಿಯನ್ನು ಅವರು ತೊರೆತಾರೆ ಅನ್ನೋದ್ರ ಬಗ್ಗೆನೂ ಬೆಳವಣಿಗೆ ಆಗ್ತಿರೋದ್ರ ಬಗ್ಗೆ ಮಮತಾ ಅವ್ರಿಗೆ ಮಾಹಿತಿ ಇದೆಯಂತೆ. ಅಜಿತ್ ಪವಾರ್ ಅವರು ಎನಿ ಟೈಮ್ ಮಹಾಯುತಿ ಕೂಟ ಬಿಡ್ತಾ ಇದ್ರು. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಇನ್ನೊಂದು ದೊಡ್ಡ ಬೆಳವಣಿಗೆ ಆಗೋದಿತ್ತು. ಆದರೆ ಈಗ ಸಾವಾಗಿದೆ. ಇಲ್ಲಿ ಯಾರು ಸೇಫ್ ಇಲ್ಲ, ಯಾರೂ ಕೂಡ ಸೇಫ್ ಇಲ್ಲ. ಸೊ ಇಲ್ಲೊಂದು ದೊಡ್ಡ ಷಡ್ಯಂತ್ರ ಆಗಿದೆ ಅಂತ ದಟ್ಟವಾದಂಥ ಅನುಮಾನ ಇದೆ. ನನಗೆ ಮಾಹಿತಿ ಗೊತ್ತಿತ್ತು ಅವ್ರ ಬಗ್ಗೆ, ಅವ್ರ ಮುಂದಿನ ನಡೆ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಆಮ್ ಆದ್ಮಿ ಪಕ್ಷದ ನಾಯಕ ಕೂಡ ಇದನ್ನೇ ಮಾತಾಡಿದ್ದಾರೆ. ಯಾರು? ಆಮ್ ಆದ್ಮಿಯ ಲೀಡರ್ ಸೋಮನಾಥ್ ಭಾರತಿ ಕೂಡ ಪವಾರ್ ಡೆತ್ ಆಕ್ಸಿಡೆಂಟಾ ಸಂಚಾ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ನ ರಾಜಸ್ಥಾನ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಗೋವಿಂದ್ ಸಿಂಗ್ ಕೂಡ ಅದನ್ನೇ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ನು ಸರಿಯಾಗಿ ಆಗಲ್ಲ ಇಂತಹ ಕೇಸ್ ಆದಾಗ. ವಿಜಯ್ ರೂಪಾನಿ ಸಾವು, ಬಿಪಿನ್ ರಾವತ್ ಸಾವು, ಈಗ ಅಜಿತ್ ಪವಾರ್ ಅವರದ್ದು. ಸೊ ಕೆಲವರು ಟಾರ್ಗೆಟ್ ಆಗಿರ್ತಾರೆ ಸಿಸ್ಟಮ್ಮಲ್ಲಿ ಅಥವಾ ಅಧಿಕಾರದಲ್ಲಿರುವವರು ರಾಜಕೀಯದಲ್ಲಿ. ಅಂಥವರು ಸಾವಾದಾಗ ಅನುಮಾನಗಳು ಬಂದೇ ಬರ್ತವೆ. ಈ 3 ಪ್ರಕರಣಗಳು ಕೂಡ ಅನುಮಾನಾಸ್ಪದವಾಗೇ ಇದೆ. ಡೀಟೇಲ್ ಇನ್ವೆಸ್ಟಿಗೇಷನ್ ಆಗಬೇಕು. ಇಲ್ಲಿ ಯಾವುದಕ್ಕೂ ರಿಪೋರ್ಟ್ ಕಡೆಗೂ ಸರಿಯಾಗಿ ತಾರ್ಕಿಕ ಅಂತ್ಯಕ್ಕೆ ಸಿಕ್ಕೇ ಇಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಕೂಡ ಮುಗಿಬಿದ್ದಿರೋದು. BJP ಇಷ್ಟು ಚೀಪಾಗಿ ರಣಹದ್ದು ಥರ ಇದರಲ್ಲೂ ವರ್ತಿಸ್ತಿರಲ್ಲ ಅಂತ ಮಮತಾ ಬ್ಯಾನರ್ಜಿಗೆ ತಿರುಗೇಟು ಕೊಟ್ಟಿರೋದು. ಇಂತಹ ಸಾವಿನಲ್ಲೂ ರಾಜಕೀಯ ಮಾಡೋಕ್ಕೆ ಬರಬೇಡಿ ಅಂತ. ಆದರೆ BJPಯ ವಿರುದ್ಧ ಈಗ ಕೆಲವು ಪಕ್ಷಗಳು ಮುಗಿಬಿದ್ದಿರೋದು. ಇಲ್ಲಿ ಏನೋ ವಾಸನೆ ಬರ್ತಿದೆ. ಇಲ್ಲಿ ರಾಜಕೀಯದ
ವಿಚಾರ ಕನೆಕ್ಟ್ ಆಗಿದೆ ಅಂತ. ಯಾಕಂದರೆ ಮೊನ್ನೆ ಮುನ್ಸಿಪಲ್ ಎಲೆಕ್ಷನಲ್ಲಿ ಆ ರೀತಿ ಮೈತ್ರಿಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದ ಅಜಿತ್ ಪವಾರು ಈಗ ಓವರ್ ಆಲ್ ಮಾಡೋದು ಗ್ಯಾರಂಟಿ ಆಗಿತ್ತು. ಸೊ ಇವರ ದಾರಿಗೆ ಅಡೆತಡೆ ಆಗಿದ್ರು ಅಜಿತ್ ಪವಾರ್ ಅಂತ ಅವ್ರು ಹೇಳ್ತಿರೋದು. ಸೊ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಂದು ನಿರ್ವಾತ ಸೃಷ್ಟಿಯಾಗಿರೋದಂತೂ ಹೌದು. ಅವರು ನಿರಂತರವಾಗಿ ಅಧಿಕಾರದಲ್ಲಿ ಇದ್ಕೊಂಡ್ಬಂದವರು. ಆಮೇಲೆ ಶರದ್ ಪವಾರ್ಗೆ ಸೆಡ್ಡು ಹೊಡೆದು ಒಂದು ದಿಟ್ಟ ನಿರ್ಧಾರ ಅನ್ನೋ ರೀತಿಯಲ್ಲಿ BJP ಜೊತೆ ಸೇರಿಕೊಂಡವರು. ಮೊದಲು ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ ಎಲ್ಲ ಇತ್ತು. ಆಮೇಲೆ BJPಗೆ ಬಂದಮೇಲೆ ಎಲ್ಲ ಸರಿ ಹೋಗ್ಬಿಡ್ತು, ವಾಷಿಂಗ್ ಮಷಿನ್ ಅನ್ನೋ ಥರದಲ್ಲಿ ಆರೋಪ ಕಾಂಗ್ರೆಸ್ ಕಾಲೆಳೆಯೋದಕ್ಕೆ ಇದೊಂದು ಭರ್ಜರಿ ಅಸ್ತ್ರವಾಗಿತ್ತು. ಆದರೆ ಕರಪ್ಷನ್ ಇಲ್ಲದೆ ಇರುವಂತಹ ನಾಯಕರನ್ನು ಈ ಕಾಲದಲ್ಲಿ ಹುಡುಕೋಕೆ ಸಾಧ್ಯನಾ? ಅವ್ರ ಮೇಲೂ ಒಂದು ದೊಡ್ಡ ಆರೋಪ ಇದೆ. ಅದೇ ಥರ ಈ ಕರ್ನಾಟಕದಲ್ಲಿ ಹುಡುಕೋಕೆ ಹೊರಟ್ರೆ ಎಲ್ಲ ಪಕ್ಷಗಳಲ್ಲೂ ಸಿಗ್ತಾರೆ, ಕೇಸ್ಗಳು ನಡೀತಾ ಇರ್ತವೆ, ಯಾವುದು ತಾರ್ಕಿಕ ಅಂತ್ಯಕ್ಕೆ ಹೋಗಿರಲ್ಲ. ಅದೇ ರೀತಿ ಅಜಿತ್ ಪವಾರ್ದು ಕೂಡ ಇದ್ದಿದ್ದು. ಆದರೆ ಬಡವರ ಪರವಾಗಿ ಒಂದಿಷ್ಟು ಕಾಳಜಿ ಇತ್ತು, ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅನ್ನೋ ಪಾಸಿಟಿವ್ ಇದೆ. ಅವ್ರ ಕ್ಷೇತ್ರ ಚೆನ್ನಾಗಿ ಮಾಡಿದ್ದಾರೆ. ರಾಜಕಾರಣದಲ್ಲಂತೂ ತಂತ್ರಗಾರಿಕೆಯಲ್ಲಿ ನಿಪುಣ ಅಂತಲೇ ಗುರುತಿಸ್ಕೊಂಡಿರೋರು. ಸೊ BJPಗೆ ಬಹಳ ದೊಡ್ಡ ಬಲ ಅಂತೂ ಸಿಕ್ತು ಅಜಿತ್ ಪವಾರ್ ಅವರಿಂದ. ಹೇಗೆ BJP ಈ ಸಿದ್ಧಾಂತ ಮತ್ತೊಂದು ಎಲ್ಲ ಬದಿಗೊತ್ತಿ ಮೈತ್ರಿ ಮಾಡಿಕೊಂಡಿದ್ದು ಸರಿ ನಾನು ಪ್ರಶ್ನೆ ಬರುತ್ತಲ್ಲ, ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು. ಮಹಾರಾಷ್ಟ್ರದಲ್ಲಿ ಇವತ್ತು ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಎದುರಾಳಿಗಳಿಲ್ಲ BJPಗೆ. ವಿಧಾನಸಭೆಯಲ್ಲಿ ಗುಡಿಸು ಹಾಕಿಬಿಡ್ತು. ಅದಾದಮೇಲೆ ಈಗ BMC ಸೇರಿದಂತೆ ಮುನ್ಸಿಪಲ್ ಎಲೆಕ್ಷನ್ನಲ್ಲೂ ಕೂಡ ಬಾಚ್ಕೊಳ್ಬಿಡ್ತು. ಅಲ್ಲಿ ಎದುರಾಳಿಗಳಿಗೆ ನೆಲೆ ಇಲ್ಲದಂತಾಗಿದೆ. ಹೆಂಗಾಯ್ತಿದು? NCP ಸ್ಪ್ಲಿಟ್ ಆಗಿರೋದ್ರಿಂದಾಗಿ ದೊಡ್ಡ ಪೆಟ್ಟು ಬಿತ್ತು. ಈ ಕಡೆ ಶಿವಸೇನೆ, ಅಲ್ಲಿ NCP ಸ್ಪ್ಲಿಟ್ ಆದ ಕಾರಣದಿಂದಾಗಿ ಅವರ ಬಲವೇ ಛಿದ್ರವಾಗಿ ಹೋಯಿತು. ನಿಜವಾದ ಎದುರಾಳಿಗಳಿದ್ದಂತಹ ಈ ಪಕ್ಷನೇ ಛಿದ್ರವಾಗಿ ಹೋಯಿತು. ಅದರಿಂದಾಗಿ BJPಯ ನೆಲೆ ಗಟ್ಟಿಯಾಯಿತು. ಸೊ ರಾಜಕಾರಣ ಮಾಡೋರು ರಾಜಕಾರಣನೇ ಮಾಡ್ತಾರೆ, ರಾಜಕೀಯ ಲೆಕ್ಕಾಚಾರದಲ್ಲಿ ಅವರ ಸೂತ್ರಗಳನ್ನು ರೆಡಿ ಮಾಡ್ತಾರೆ. ಸೊ ಇದು ತಪ್ಪ ಒಪ್ಪ ಅನ್ನೋದಕ್ಕಿಂತ ರಾಜಕೀಯ ಲಾಭವನ್ನಂತೂ ದೊಡ್ಡ ಮಟ್ಟದಲ್ಲೇ ಪಡ್ಕೊಂಡಿದೆ BJP. ಈಗ ತಮಿಳುನಾಡಿನಲ್ಲಿ ನಾಳೆ ಹೆಚ್ಚು ಕಡಿಮೆ ಆದರೆ ಯಾರ ಜೊತೆ ಬೇಕಾದರೂ ಮೈತ್ರಿ ಆಗಿಬಿಡ್ಬೋದು. ಅಲ್ಲಿ ಅಧಿಕಾರವನ್ನು ಪಡೆಯೋದು ಮುಖ್ಯ. ಆಮೇಲೆ ಎದುರಾಳಿಗಳನ್ನು ಬಗ್ಗು ಬಡಿಯೋದಕ್ಕೆ, ತಾವು ಅಂದುಕೊಂಡಿದ್ದನ್ನು ಮಾಡೋದಕ್ಕೆ ಎಲ್ಲದಕ್ಕೂ ದಾರಿಯಾಗತ್ತೆ. ಫಸ್ಟಲ್ಲಿ ಗೆಲ್ಲಬೇಕಲ್ಲ, ರಾಜಕೀಯದಲ್ಲಿ ಗೆಲ್ಲೋದೇ ಮುಖ್ಯ, ಗೆಲ್ಲೋನೇ ಫೈನಲ್. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಈ ಮೈತ್ರಿ BJPಗೆ ತುಂಬ ದೊಡ್ಡ ನಿರ್ಣಾಯಕವಾದ ಮೈತ್ರಿ. ಅಜಿತ್ ಪವಾರ್ ಕಾರಣದಿಂದಾಗಿ ಎದುರಾಳಿಗಳು ಒಡೆದು ಹೋದ್ರು, BJP ಕಿಂಗ್ ಆಯಿತು. ಈಗ ಮತ್ತೆ ಅವರು ದೊಡ್ಡ ಸ್ಟೆಪ್ ತಗೊಳ್ಳೋರಿದ್ರು. ಅದರ ಎಫೆಕ್ಟೇ ಈ ಪ್ಲೇನ್ ಕ್ರ್ಯಾಶ್ ಅಂತ ಹೇಳ್ತಿದ್ದಾರೆ ಮಮತಾ ಬ್ಯಾನರ್ಜಿ. ಮೆಸೇಜ್ ಆಫ್ ಅಜಿತ್ ಪವಾರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್. He died today morning in a plane crash. I'm really shocked to see the news. There is no safety and security of the people of this country. Even the political leaders, I do not know what is the fate of the opposition political parties, but he was very much with the ruling party. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today, I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased. ಇನ್ನು ಟೆಕ್ನಿಕಲ್ ವಿಚಾರ ಮಾತಾಡೋದಾದ್ರೆ ವಿಸಿಬಿಲಿಟಿ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಆದರೆ ಅಲ್ಲಿದ್ದಂಥ ವಾತಾವರಣ 8:45ಕ್ಕೆ ಅಷ್ಟೊಂದು ಫಾಗು, ಕ್ಲೌಡಿ ವೆದರ್ ಇರ್ತಾ ಅಲ್ಲಿ ನಿಜವಾಗಿಯೂ ಅನ್ನೋದೆಲ್ಲ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಿದ್ದಾವೆ. ಅಂಥ ಪ್ರಶ್ನೆಗಳನ್ನು ಕೆಲವರು ಎತ್ತಿದ್ದಾರೆ. ಕ್ರ್ಯಾಶ್ ಆದಂಥ ದೃಶ್ಯದಲ್ಲಿ ಅಲ್ಲಿ ಅಷ್ಟೊಂದು ಸಮಸ್ಯೆ ಇದ್ದಂಗೆ ಕಾಣಿಸಲ್ಲ ಆ ಭಾಗದಲ್ಲಿ ಅಂತೆಲ್ಲ ಹೇಳ್ತಿದ್ದಾರೆ. ಇನ್ನು ಗೊತ್ತಾಗಬೇಕು, ಬ್ಲ್ಯಾಕ್ ಬಾಕ್ಸ್ ಇನ್ವೆಸ್ಟಿಗೇಷನ್ ಎಲ್ಲ ಆದಾಗ ಮುಂದುವರೆದಂತಲ್ಲಿ ಏನೇನು ರೆಕಾರ್ಡ್ ಆಗಿದೆ, ಮೇಡೇ ಕಾಲ್ ಬಂದಿದ್ದು ಎಷ್ಟು ಸಮಯದಲ್ಲಿ, ಯಾವ ಸಮಯದಲ್ಲಿ ಕಂಟ್ರೋಲ್ ತಪ್ಪು ಹೋಯಿತು ಅನ್ನೋ ಸಿಗ್ನಲ್ ಸಿಕ್ತು. ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಹಿಂಗೆ ಟಿಲ್ಟ್ ಆಗಿಬಿಡ್ತು, ಕ್ರ್ಯಾಶ್ ಆಗೋಕ್ಕಿಂತ ಮುಂಚೆ 3 ಸಲ ಬ್ಲಾಸ್ಟ್ ಆಯಿತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಂಡಿದೆ ಇದು. ಮಹಾರಾಷ್ಟ್ರ ಪಾಲಿಟಿಕ್ಸಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇದೆ. ನೆಕ್ಸ್ಟ್ ಯಾರು ಹಾಗಾದರೆ? NCP ಅಜಿತ್ ಪವಾರ್ ಬಣ ಈಗ ಒಂದು ರೀತಿಯ ಅರಾಜಕತೆ ಅಂತ ಅನಿಸ್ಬಹುದು. ಅವರ ಪತ್ನಿ ಕೂಡ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರೋರೆ, ಈಗ ಸಂಸದೆಯಾಗಿದ್ದಾರೆ. ಸುನೇತ್ರಾ ಅಜಿತ್ ಪವಾರ್ ಅವರೇ ಲೀಡ್ ಮಾಡ್ತಾರೆ ಅಂತ ಅನಿಸುತ್ತೆ ಪಕ್ಷವನ್ನ ಮುಂದಿನ ದಿನಗಳಲ್ಲಿ. ಮತ್ತೆ ಅಜಿತ್ ಪವಾರ್ ಅವರ ಪುತ್ರ ಪಾರ್ಥ್ ಪವಾರ್ ಕೂಡ ಚುನಾವಣೆಗೆಲ್ಲ ನಿಂತು ರಾಜಕೀಯದಲ್ಲಿ ಈಗಾಗಲೇ ಅನುಭವ ಪಡ್ಕೊಂಡಿದ್ದಾರೆ.
ಸೊ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆ್ಯಕ್ಟಿವ್ ಆಗಬಹುದು. ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವ್ರಿಗೆ, ಇಬ್ಬರೂ ಕೂಡ ರಾಜಕಾರಣಕ್ಕೇನೆ ತೊಡಗಿಕೊಳ್ಳುವಂಥ ದಟ್ಟ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂದರೆ ಪಕ್ಷದ ಹಿಡಿತ ಕುಟುಂಬದ ಸುತ್ತಾನೇ ಇರೋದ್ರಿಂದಾಗಿ ಅನಿವಾರ್ಯವಾಗಿ ಆ ಸ್ಟ್ಯಾಂಡನ್ನು ತಗೊಳ್ಬಹುದು ಪಕ್ಷ ಉಳಿಸ್ಕೊಳ್ಳೋದಕ್ಕೆ. ಅಥವಾ ಈಗ ಶರದ್ ಪವಾರ್ ಜೊತೆಗೆ ಮತ್ತೆ ಒಗ್ಗೂಡಿ ಈ ನೋವಿನ ಸಮಯದಲ್ಲಿ ಶರದ್ ಪವಾರ್ ಅವರು ಸಹಜವಾಗಿ ಸ್ಪಂದಿಸೋದು, ಕುಟುಂಬ ಒಂದಾಗೋದೆಲ್ಲ ಇರುತ್ತಲ್ಲ, ಅದೇ ಥರ ಪಾರ್ಟಿ ಮತ್ತೆ ಒಂದಾಗುವಂಥ ನಿರ್ಧಾರ ಏನಾದರೂ ತಗೊಳ್ತಾರ, ಅದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮತ್ತೆ ಸಮಸ್ಯೆ ಅಥವಾ ಬಿರುಗಾಳಿಯನ್ನು ಎಬ್ಬಿಸತ್ತಾ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ಅಜಿತ್ ಪವಾರ್ ಈ ಬಹಳ ಒಂದು ಆಘಾತಕಾರಿ ಬೆಳವಣಿಗೆ ಇದೆಯಲ್ಲ, ದುರ್ಮರಣ ಇದೆಯಲ್ಲ, ಅದು ಮಹಾರಾಷ್ಟ್ರ ಪಾಲಿಟಿಕ್ಸಲ್ಲಿ ಮೆಗಾ ಟ್ವಿಸ್ಟ್ ಕೊಡೋದಂತೂ ಫಿಕ್ಸ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.